ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ಪಟ್ಟಣದ ಜೈನ ಸಮಾಜದ ವತಿಯಿಂದ ಜೈನ ಮಂದಿರದಲ್ಲಿ ನಿರಂತರವಾಗಿ 25 ವರ್ಷಗಳಿಂದಲೂ ಜೈನ ಸಮುದಾಯದ ಪರಂಪರೆ ಮತ್ತು ಆಚರಣೆಗಳನ್ನು ಮುಂದಿನ ಪೀಳಿಗೆಗೂ ತಿಳಿಸಿಕೊಡುವ ನಿಟ್ಟಿನಲ್ಲಿ ವರ್ಷಕ್ಕೆ 2 ಬಾರಿ 12 ದಿನಗಳ ವಿಶೇಷ ಶಿಬಿರವನ್ನು ನಡೆಸಲಾಗುತ್ತಿದೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ವಯಸ್ಸಿನ ಅಂತರವಿಲ್ಲದೆ ಹಿರಿಕಿರಿಯ ಜೈನ ಸಮುದಾಯದ ಬಾಂಧವರು ಶಿಬಿರದಲ್ಲಿ ಪಾಲ್ಗೊಂಡರು. ವಿಶ್ವದ ಭೂಪಟದಲ್ಲಿ ಜೈನ ಧರ್ಮದ ಆಚರಣೆ ಪದ್ಧತಿಗಳು ತನ್ನದೇ ಆದ ವಿಶೇಷವಾದ ನೆಲೆಗಟ್ಟನ್ನು ಹೊಂದಿದೆ. ಅಹಿಂಸಾ ಮಾರ್ಗ ಪರಿಪಾಲನೆಯ ಹೆಗ್ಗುರುತಾಗಿರುವ ಜೈನ ಧರ್ಮವು ಪ್ರಾಚೀನ ಇತಿಹಾಸವನ್ನು ಹೊಂದಿದೆ. ಇಂದಿಗೂ ಕೂಡ ತನ್ನ ತತ್ವ ಧರ್ಮ ಪರಿಪಾಲನೆಯಲ್ಲಿ ಮಾದರಿಯಾಗಿದೆ. ಇಂತಹ ತಾಂತ್ರಿಕವಾಗಿ ಮುಂದುವರೆದಿರುವ ಯುಗದಲ್ಲಿಯೂ ಕೂಡ ಧರ್ಮ ಪರಿಪಾಲನೆ ಮತ್ತು ಆಚರಣೆಗಳ ಕುರಿತು ಜಾಗೃತಿ ಮತ್ತು ಅರಿವು ಮೂಡಿಸುವ ನಿಟ್ಟಿನಲ್ಲಿ ಜೈನ ಸಮುದಾಯದಿಂದ ಜರುಗುತ್ತಿರುವ ಈ ಶಿಬಿರವು ಮಕ್ಕಳು ಹಾಗೂ ಯುವ ಪೀಳಿಗೆಗೆ ಮಾರ್ಗದರ್ಶಕವಾಗಿದೆ. ಈ ಶಿಬಿರದ ಉದ್ದೇಶ ಮತ್ತು ಆಶಯವನ್ನು ಕುರಿತು ಸಮುದಾಯದ ಗುರುಗಳಾದ ಪೂಜ್ಯ ಭಯ್ಯಾಜಿ ಸೇರಿದಂತೆ ಹಲವು ಪ್ರಮುಖರು ಮಾತನಾಡಿದರು. ಓಂ ನಮಃ ಸಿದ್ದೇಭ್ಯಃ, ಓಂ ನಮಃ ಸಿದ್ದೇಭ್ಯಃ, ಓಂ ನಮಃ ಸಿದ್ದೇಭ್ಯಃ. ನಮೋ ಅರಿಹಂತಾನಂ, ನಮೋ ಸಿದ್ಧಾನಂ, ನಮೋ ಆಯುರ್ಯಾನಂ, ನಮೋ ಜಾಯಾನಂ, ನಮೋ ನೋ ಸಂವತ್ಸರಾನಂ. ಇಲ್ಲಿ ಹೊಸೂರು ನಗರದಲ್ಲಿ ಜೈನ ವತಿಯಿಂದ ಮಕ್ಕಳಿಗೆ ಧರ್ಮದ ಶಿಕ್ಷಣ ಕೊಡ್ತಾ ಇದ್ದಾರೆ. ಇದರ ಉದ್ದೇಶ ಏನೆಂದರೆ ಆ ಮಕ್ಕಳು ಧರ್ಮದ ಶಿಕ್ಷಣ ಕಲಿತುಕೊಂಡು ಮುಂದೆ ತಮ್ಮ ಜೀವನ ಉದ್ಧಾರ ಮಾಡುತ್ತಾ ಧಾರ್ಮಿಕ ಭಾವನೆಯನ್ನು ಭಾವಿಸುತ್ತಾ ಅವರು ಕ್ರಮೇಣವಾಗಿ ಈ ಚಿಕ್ಕ ಮಗುವಿನಿಂದ ದೊಡ್ಡವರಾಗುವ ತನಕ ಮೋಕ್ಷ ಹೋಗುವ ತನಕ ಸಂಸ್ಕಾರ ಉಳಿಯುತ್ತದೆ. ಅದರಿಂದ ಧರ್ಮ ಪ್ರಫಾಲ ಆಗ್ತದೆ, ಆತ್ಮಕಲ್ಯಾಣ ಆಗ್ತದೆ. ಇಂಥ ಕಾರ್ಯಕ್ರಮವನ್ನು ಯಾವಾಗಲೂ ನೆರವೇರಿಸಿರ್ತಾರೆ ಶ್ರಮಿಕೆಯರು. ಇಂಥ ಶ್ರೇಯಸ್ಸರಿಂದ ಮಕ್ಕಳು ಕಲಿತುಕೊಂಡು ಬೀಜಗಳನ್ನು ಮೊಳಕೆ ಇರುತ್ತವೆ, ಅದು ಹೆಮ್ಮರವಾಗ್ತದೆ ಕ್ರಮವಾಗಿ. ಅದೇ ರೀತಿ ಚಿಕ್ಕ ಮಕ್ಕಳಿಗೆ ಸಂಸ್ಕಾರ ಕೊಟ್ಟರೆ ಬೇಗ ಮುಂದೆ ಮಹಾನ್ ವ್ಯಕ್ತಿಗಳಾಗ್ತಾರೆ, ಮೋಕ್ಷಗಾಮಿಗಳಾಗ್ತಾರೆ. ಇಂಥ ಧಾರ್ಮಿಕ ಪೂಜೆ ಪುನಸ್ಕಾರ ಆರಾಧನೆ ಮಾಡುತ್ತಾ ತನ್ನ ಆತ್ಮಕಲ್ಯಾಣ ಅಂತ ಹೇಳ್ತಾ ನಾನು ವಚನಕ್ಕೆ ಮಾಡ್ಕೊಳ್ತೇನೆ. ಜನ ದೇವಾದಿದೇವ ಪಾರ್ಶ್ವನಾಥ ಭಗವಾನ್ ಕಿ ಜಯ. ಹೊಸದುರ್ಗ ತಾಲೂಕಿನ ಮತ್ತು ನಗರದ ಸಮಸ್ತ ಸರ್ವಧರ್ಮೀಯರಿಗೂ ಜೈನ ಸಮಾಜದ ಹಾಗೂ ಜೈನಲ್ಲಿನ ಜೈ ಜಿನೇಂದ್ರಗಳು. ಬಂಧುಗಳೇ, ಹೊಸದುರ್ಗ ಜೈನ ಸಮಾಜ ಹಾಗೂ ಜೈನ್ ಮಿಲನ್ ವತಿಯಿಂದ ಸುಮಾರು 25 ವರ್ಷಗಳಿಂದಲೂ ಸಮಾಜದ ಮಕ್ಕಳಿಗೆ ಧಾರ್ಮಿಕ ಸಂಸ್ಕಾರ ಶಿಬಿರ ಶಿಕ್ಷಣ ನೀಡಬೇಕು ಅನ್ನುವ ಕಾರಣಕ್ಕಾಗಿ ಒಂದು ಧಾರ್ಮಿಕ ಶಿಬಿರವನ್ನು ಆಯೋಜಿಸಿಕೊಂಡು ವರ್ಷಕ್ಕೆ 2 ಬಾರಿ, ಅಂದರೆ ಏಪ್ರಿಲಿನ ಬೇಸಿಗೆ ರಜದಲ್ಲೂ ಹಾಗೂ ದಸರೆ ರಜದಲ್ಲೂ ತಲಾ 10 ದಿನಗಳ ಪರ್ಯಂತ ಇಂತಹ ಧಾರ್ಮಿಕ ಶಿಬಿರವನ್ನು ಇಲ್ಲಿಯ ಮಹಿಳೆಯರು ನಡೆಸಿಕೊಂಡು ಬರ್ತಾ ಇದ್ದಾರೆ. ಇಂಥ ಒಂದು ಧಾರ್ಮಿಕ ಶಿಬಿರಗಳಿಂದ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ಭಾರತದ ಒಳ್ಳೆಯ ಪ್ರಜೆಗಳನ್ನಾಗಿ ಮಾಡಲಿಕ್ಕೆ ಇದು ಪೂರಕವಾಗಿರುತ್ತೆ. ಈ ಒಂದು ಜೈನ ಧರ್ಮದಲ್ಲಿ ದೇವಶಾಸ್ತ್ರ ಗುರುಗಳ ಪೂಜೆ ಒಂದು ಮುಖ್ಯವಾಗಿರುತ್ತೆ. ಇದೇ ಮೂಲ ಪೂಜೆಯಾಗಿರುತ್ತೆ. ಎಲ್ರಿಗೂ ಜೈ ಜಿನೇಂದ್ರ. ಇದು ಏನು 25ನೇ ವರ್ಷ ಮಾಡ್ತಾ ಇದ್ದಾರೆ, ಅದಕ್ಕೆ ಕಾರಣೀಭೂತರಾದಂಥ ಜೈನ್ ಮಿಲನದ ಕೆಲಸ ಶ್ಲಾಘನೀಯ. ಜೊತೆಗೆ ಒಂದು ಧರ್ಮದ್ದು ಹೇಳಿದರು, ಇನ್ನೊಂದೇನಿವತ್ತು ಸಮಾಜದ ಕಾರ್ಯ ಇದೆ. ಮಕ್ಕಳುಗಳಿಗೆ ಏನು ನಾವು ಅವರಿಗೆ ಪರಿಣಾಮ ಬೀರುತ್ತೆ ಮನಸ್ಸಿನಲ್ಲಿ, ಅದು ಕೊನೆಯವರೆಗೂ ಇರುತ್ತೆ. ನಾವು ಹೇಗೆ ಬಾಳ್ಬೇಕು, ನಾವು ಹೇಗೆ ಬದುಕಬೇಕು, ಸಮಾಜದಲ್ಲಿ ಹೇಗಿರಬೇಕು. ನಾವು ಜೈನರು ಬಹಳ ಸಂಸ್ಕಾರವಂತರು, ಎಲ್ಲರೂ ಹೇಳ್ತಾರೆ ಸಂಸ್ಕಾರವಂತ. ಆ ಸಂಸ್ಕಾರ ಈ ಬೆಳೆಸಬೇಕು. ನಮ್ಮ ಉದ್ದೇಶ ಲಿವ್ ಅಂಡ್ ಲೆಟ್ ಲಿವ್.
ಇಷ್ಟೇನೆ ಇದಕ್ಕೆ ಪೂರಕವಾದಂಥ ಮಕ್ಕಳ ಮೇಲೆ ಪ್ರಭಾವ ಬೀರಲಿ. ಏನು ಇಲ್ಲಿ ಕೆಲಸ ನಡೆದಿದೆ ಇಡೀ ಕರ್ನಾಟಕ ರಾಜ್ಯದಂಥ ಎಲ್ಲ ಜೈನ ದೇವಸ್ಥಾನಕ್ಕೂ ನಡೀಬೇಕು ಅಂತ ನನ್ನ ಆಸೆ. ಎಲ್ರಿಗೂ ಜೈ ಜಿನೇಂದ್ರಗಳು. ಈ ಒಂದು ಮಕ್ಕಳ ಶಿಬಿರ ಏನಿದೆ ಇದು ನಮ್ಮ ಜೈನ ಧರ್ಮದಲ್ಲಿ ಶಾಶ್ವತವಾಗಿ ಉಳಿಬೇಕಾದಂತ ಒಂದು ಕಾರ್ಯಕ್ರಮ ಆಗಬೇಕಾಗಿದೆ. ಇದನ್ನ ರಾಜ್ಯಾದ್ಯಂತ ಎಲ್ಲಾ ಕಡೆ ಮಾಡಬೇಕು. ಈಗ ಮೊದಲನೇದಾಗಿ ಕರ್ನಾಟಕದಲ್ಲಿ ಸರಗೂರಿನಲ್ಲೂ ಕೂಡ ಈ ಒಂದು ಕಾರ್ಯಕ್ರಮ ಶಿಬಿರ ನಡೆಸ್ತಾ ಇದ್ದಾರೆ. ಇನ್ನು ಹಲವಾರು ತಾಲೂಕುಗಳಲ್ಲಿ ಈ ತರ ಒಂದು ಕಾರ್ಯಕ್ರಮಗಳು ನಡೆಸ್ತಾ ಇದ್ದಾರೆ. ಈ ರೀತಿ ಬೆಳೆದಾಗ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಚಿಕ್ಕ ಮಕ್ಕಳಲ್ಲಿ ಏನು ಬಿತ್ತುತ್ತಾರೋ ಅದು ಶಾಶ್ವತವಾಗಿ ಉಳಿಯುವಂತ ಒಂದು ಕಾರ್ಯಕ್ರಮ. ನಾವು ಚಿಕ್ಕವರಿದ್ದಾಗ ಕಲ್ತಂತ ಮಂತ್ರಗಳಾಗಲಿ ಇದಾಗಲಿ ಈ ಕ್ಷಣಕ್ಕೂ ನಾವು ಮರ್ತಿಲ್ಲ. ಆದರೆ ಈ ವಯಸ್ಸಿನಲ್ಲಿ ಯಾವುದೂ ನಮಗೆ ನೆನಪಿನಲ್ಲಿ ಉಳಿಯಲ್ಲ. ಅದು ಚಿಕ್ಕ ವಯಸ್ಸಿನಲ್ಲಿ ಕಲ್ತಿದ್ದು ಯಾವತ್ತಿಗೂ ಶಾಶ್ವತ ಆಗಿರುತ್ತೆ ಅಂತೇಳಿ ಈ ಕಾರ್ಯಕ್ರಮ ಮುಂದುವರಲಿ ಹಾಗೂ ಶುಭವಾಗಲಿ ಅಂತೇಳಿ ಎಲ್ಲರಿಗೂ. ಎಲ್ರಿಗೂ ಜೈ ಜಿನೇಂದ್ರ. ನನ್ನ ಹೆಸರು ಗೀತಾ ವಜ್ರನಾಭಿ ಅಂತ ಹೇಳಿ, ನಾನು ಜೈನ್ ಮಿಲನ್ನ ಅಧ್ಯಕ್ಷರಾಗಿದ್ದೇನೆ. ಹಾಗೂ ನಾವು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ನಮ್ಮ ಹೊಸದುರ್ಗದಲ್ಲೇ ನಮ್ಮ ಶಿಬಿರ ಮಕ್ಕಳಿಗೆ ಶಿಬಿರನ ಕಲಿಸ್ಕೊಟ್ಟಿದ್ದು. ಹಾಗೂ ನಾವು ನಮ್ಮ ಮಕ್ಕಳಿಗೆ ಇಂಜಿನಿಯರ್ ಡಾಕ್ಟರ್ ಮಾಡೋದಕ್ಕಿಂತ ನಮ್ಮ ಒಳ್ಳೆ ಸಂಸ್ಕಾರ ಕಲಿಸ್ಬೇಕು ಅಂತ ಹೇಳಿ ನಾವು ಈ ಥರ 25 ವರ್ಷದಿಂದ ಮಾಡ್ಕೊಳ್ತಾ ಬಂದಿದ್ದೀವಿ. ಹಾಗೂ ನಮ್ಮ ಹೊಸದುರ್ಗದಲ್ಲಿ 40 ಮಕ್ಕಳಿಗಿಂತ ಇನ್ನೂ ಜಾಸ್ತಿ ಬರ್ತಿದ್ದಾರೆ. ಅವ್ರಿಗೆಲ್ಲರಿಗೂ ನಾವು ಒಳ್ಳೆ ಸಂಸ್ಕಾರ ಕಲಿಸ್ಬೇಕು ಅಂತ ಹೇಳಿ ಇದು ಮಾಡ್ತೀವಿ. ನನ್ನ ಹೆಸರು ಶೈಲಜಾ ಬಾಹುಬಲಿ. ನಾನು ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ನಾವು ಉಪದೇಶ ಮಾಡ್ಕೊಂಡು ಬರ್ತಾ ಇದ್ದೀವಿ ಧಾರ್ಮಿಕ ಶಿಬಿರವನ್ನ. ಈ ಶಿಬಿರಲ್ಲಿ ಬೇರೆ ಊರಿನಿಂದ ಎಲ್ಲ ಬಂದು ನಾವು ಇಲ್ಲಿ ಕಲಿತಿದ್ದಾರೆ. ಈಗ ಕಲಿತು ಬೇರೆ ಊರಿನವರು ಅವ್ರ ಮಕ್ಕಳನ್ನ ಕಲಿಸಿದ್ದಾರೆ. ಅವರೆಲ್ಲ ಹೇಳ್ತಾರೆ ನಾವು ಹೊಸದುರ್ಗದಲ್ಲಿ ಕಲಿತಿರೋದ್ರಿಂದ ನಾವು ಬೇರೆ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ನಾವು ಕಲ್ತಂಗಾಗಿದೆ. ಹಾಗಾಗಿ ನಮಗೆ ತುಂಬ ಒಳ್ಳೆಯ ಸಂಸ್ಕಾರ ಕೊಡ್ತಿದ್ದಾರೆ. ಹೊಸದುರ್ಗದವರಿಗೆ ತುಂಬ ಧನ್ಯವಾದಗಳು ಅಂತ ಎಲ್ಲ ಆಶಿಸ್ತಾ ಇದ್ದಾರೆ. ಇಷ್ಟು ಹೇಳಿ ನನ್ನ ಮಾತನ್ನೆಲ್ಲ ಮುಗಿಸ್ತೇನೆ. ಶಿಬಿರದ ಆಯೋಜನೆಗೆ ನಿರಂತರವಾಗಿ ಶ್ರಮಿಸುತ್ತಿರುವ ಜೈನ ಸಮಾಜದ ಅಧ್ಯಕ್ಷರಾದ ಎಚ್.ಡಿ. ಆದಿರಾಜಯ್ಯ, ಉಪಾಧ್ಯಕ್ಷರಾದ ಎಚ್.ಬಿ. ಬ್ರಹ್ಮಪಾಲ್, ಪ್ರಮುಖರಾದ ಇ.ಟಿ. ಬಾಹುಬಲಿ, ಸಮಾಜದ ಕಾರ್ಯದರ್ಶಿ ಎಚ್.ಪಿ. ಇಂದ್ರಕುಮಾರ್, ಖಜಾಂಚಿ ಇ.ವಿ. ಅಶೋಕ್, ಎಚ್.ಪಿ. ಸುರೇಶ್ ಜೈನ್, ಜೈನ್ ಮಿಲನ್ ಅಧ್ಯಕ್ಷರಾದ ಗೀತಾ ವಜ್ರನಾಭಿ ಹಾಗೂ ಶ್ರಾವಕಿಯರು ಭಾಗವಹಿಸಿದ್ದರು. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.